ಮಂಗ್ಲಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಅರೆಸ್ಟ್ ಆಗುವಂತ ಸಾಧ್ಯತೆಗಳಿರುವಂತದ್ದು. ಸಿಂಗರ್ ಮಂಗ್ಲಿ ವಿರುದ್ಧ ಎಫ್ಐಆರ್, ಯಾವುದೇ ಕ್ಷಣದಲ್ಲಿ ಅರೆಸ್ಟ್. ಹೈದರಾಬಾದ್ನ ಪಂಜಾಗುಟ್ಟ ಠಾಣೆಯಲ್ಲಿ 10 ಕೋಟಿ ವಂಚನೆ ಕೇಸ್. ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ 10 ಕೋಟಿ ರೂಪಾಯಿ ವಂಚನೆ ಎಸಗಿದ ಮಂಗ್ಲಿ. ಸಿಂಗರ್ ಮಂಗ್ಲಿಯಿಂದ ತಮ್ಮ ಪ್ರಾಣಕ್ಕೆ ಬೆದರಿಕೆ ಇದೆ ಎಂದು ವಕೀಲ ದೂರನ್ನ ಕೊಟ್ಟಿದ್ದಾರೆ. ಮಂಗ್ಲಿ ಮತ್ತು ಆಕೆಯ ಸಹಚರರ ವಿರುದ್ಧ ಕೇಸ್ ಹಾಕಿದ ವಕೀಲ ಸುಬ್ಬಾರಾವ್, ಮೈಕ್ರೋ ಫೈನಾನ್ಸ್ ನಲ್ಲಿ ಹೂಡಿಕೆ ಮಾಡಿದ್ರೆ ಅಧಿಕ ಲಾಭ ಬರುತ್ತೆ ಎಂದ ಆಮಿಷ. ಮಂಗ್ಲಿ ಮಾತು ನಂಬಿ ಗೋಕುಲಾನಂದನ ಇನ್ಫ್ರಾ ಇಂಡಿಯಾದಲ್ಲಿ ಇನ್ವೆಸ್ಟ್ ಆಗಿದೆ. 150 ಜನರಿಂದ 10 ಕೋಟಿ ಹೂಡಿಕೆ ಮಾಡಿಸಿಕೊಂಡಿದ್ದಾರೆ. ಈ ವಿಚಾರವನ್ನ ಮಂಗ್ಲಿ ಗಮನಕ್ಕೆ ತಂದ್ರೆ ನನಗೆ ಅಪಮಾನ, ನಿಂದನೀಯ ಮಾತು, ಕೇಸ್ ವಾಪಸ್ ಪಡೆಯುವಂತೆ ಆಮಿಷ. ಒಪ್ಪದ ಕಾರಣ ಮಂಗ್ಲಿ ಜೀವ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಹೀಗಂತ ದೂರಿನಲ್ಲಿ ಉಲ್ಲೇಖ ಮಾಡಿರುವ ಸಿಕಿಂದ್ರಾಬಾದ್ ಎಫ್ಐಆರ್ ಬೆನ್ನಲ್ಲೇ ದೂರುದಾರ ವಕೀಲ 150 ಕೋಟಿ ಮೋಸ ಮಾಡಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ನನ್ನನ್ನ ಭೇಟಿಯಾಗೂ ಇಲ್ಲ ಅಂದ್ರೆ ಮರ್ಯಾದೆ ಕಳಿತೀನಿ ಎಂದು ಸುಬ್ಬಾರಾವ್ ಹೇಳ್ತಾರೆ. ಮಾರ್ಚ್ 21ರಂದು ತನ್ನನ್ನ ಪರಿಚಯ ಮಾಡಿಕೊಂಡು ಬೆದರಿಕೆ ಹಾಕಿದ್ದಾರೆ. ವಕೀಲ ಸುಬ್ಬಾರಾವ್ ವಿರುದ್ಧ ಪ್ರತಿ ದೂರು ನೀಡಿದ ಖ್ಯಾತ ಸಿಂಗರ್ ಮಂಗ್ಲಿ. ಪ್ರತಿ ದೂರುಗಳಾಗ್ತಾ ಇದಾವೆ. ಇಲ್ಲಿ ಸಿಂಗರ್ ಮಂಗ್ಲಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅರೆಸ್ಟ್ ಆಗ್ಬೋದು. ಹೈದರಾಬಾದ್ನ ಪಂಜಾಗುಟ್ಟ ಠಾಣೆಯಲ್ಲಿ 10 ಕೋಟಿ ರೂಪಾಯಿ ವಂಚನೆ ಕೇಸ್. ಮೈಕ್ರೋ ಫೈನಾನ್ಸ್ ಹೆಸರಿನಲ್ಲಿ 10 ಕೋಟಿ ರೂಪಾಯಿ ವಂಚನೆ ಎಸಗಿದ್ದಾರೆ ಮಂಗ್ಲಿ. ಸಿಂಗರ್ ಮಂಗ್ಲಿಯಿಂದ ತಮ್ಮ ಪ್ರಾಣಕ್ಕೆ ಬೆದರಿಕೆ ಎಂದು ವಕೀಲ ದೂರನ್ನ ಕೊಟ್ಟಿದ್ದಾರೆ. ಮಂಗ್ಲಿ ಮತ್ತು ಆಕೆಯ ಸಹಚರರ ವಿರುದ್ಧ ಕೇಸ್ ಹಾಕಿದ್ದಾರೆ ವಕೀಲ ಸುಬ್ಬಾರಾವ್. ಮೈಕ್ರೋ ಫೈನಾನ್ಸ್ ನಲ್ಲಿ ಹೂಡಿಕೆ ಮಾಡಿದ್ರೆ ಅಧಿಕ ಲಾಭ ಬರುತ್ತೆ ಎಂದು ಆಮಿಷವನ್ನ ಒಡ್ಡಿ ಹೂಡಿಕೆಯನ್ನ ಮಾಡಿಸಿದ್ದಾರೆ. ಆದ್ರೆ ಅಲ್ಲಿ ಮೋಸ ಆಗಿದೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನಿಂದನೆ ಅಂತಾರೆ. ಈ ರೀತಿಯಾಗಿ ಕೇಸನ್ನ ದಾಖಲಾಗ್ತಾರೆ. ಆದ್ರೆ ಮಂಗ್ಲಿ ಅವರ ಆಮಿಷ ಒಡ್ಡಿದ್ದಕ್ಕೆ ನಾವು ಹೂಡಿಕೆಯನ್ನ ಮಾಡಿದೀವಿ, ಈಗ ನಮಗೆ ಮೋಸ ಆಗಿದೆ, ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಜೀವ ಬೆದರಿಕೆ ಹಾಕ್ತಾರೆ ಅಂತ ವಕೀಲ ಸುಬ್ಬಾರಾವ್ ಹೇಳ್ತಾ ಇರುವಂತದ್ದು. ಮಂಗ್ಲಿ ಸಹಿತ ಇದಕ್ಕೆ ಪ್ರತಿ ದೂರನ್ನ ಕೊಟ್ಟಿದ್ದಾರೆ. 150 ಕೋಟಿ ಮೋಸ ಮಾಡಿದ್ದಾರೆ ಎಂದು ಸುಳ್ಳು ಹಬ್ಬಿಸ್ತಾ ಇದ್ದಾರೆ ಸುಬ್ಬಾರಾವ್. ನನ್ನನ್ನ ಭೇಟಿಯಾಗೂ ಇಲ್ಲ ಅಂದ್ರೆ ಮರ್ಯಾದೆ ಕಳಿತೀನಿ ಎಂದು ಸುಬ್ಬಾರಾವ್ ಬೆದರಿಸಿದ್ರು. ಮಾರ್ಚ್ 21ರಂದು ತನ್ನನ್ನ ಪರಿಚಯ ಮಾಡಿಕೊಂಡು ಬೆದರಿಕೆ ಹಾಕ್ತಿದ್ದಾರೆ. ವಕೀಲ ಸುಬ್ಬಾರಾವ್ ವಿರುದ್ಧ ಪ್ರತಿ ದೂರನ್ನ ನೀಡಿದ್ದಾರೆ ಖ್ಯಾತ ಸಿಂಗರ್ ಮಂಗ್ಲಿ. ಪ್ರತಿ ದೂರು ದಾಖಲಾಗಿರುವಂತದ್ದು. ಮೈಕ್ರೋ ಫೈನಾನ್ಸ್ಗೆ ಮಂಗ್ಲಿ ಅವರು ಹೇಳಿದಂತ ಮಾತುಗಳನ್ನ ಕೇಳಿ ನಾವು ಇನ್ವೆಸ್ಟ್ ಮಾಡಿದೀವಿ, 10 ಕೋಟಿ ರೂಪಾಯಿಯನ್ನ ಹಾಕಿದೀವಿ, ಆದ್ರೆ 10 ಕೋಟಿ ರೂಪಾಯಿ ವಂಚನೆ ಆಗಿದೆ, ನಮಗೆ ಮೋಸ ಆಗಿದೆ. ಇದ್ರ ಬಗ್ಗೆ ನಾವು ಮಂಗ್ಲಿನ ಪ್ರಶ್ನೆ ಮಾಡಿದ್ರೆ ಅವರು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ವಕೀಲ ಸುಬ್ಬಾರಾವ್ ದೂರನ್ನ ದಾಖಲಿಸ್ತಾರೆ. ಇದಕ್ಕೆ ಪ್ರತಿ ದೂರಾಗಿ ಮಂಗ್ಲಿ ಹೇಳ್ತಾ ಇರುವಂತದ್ದು, ನನ್ನ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಬಂದು ಭೇಟಿಯಾಗಿ ಅಂತಾರೆ. ನಾನು ಇದಕ್ಕೆ ಒಪ್ಪದೇ ಇದ್ದಂತ ಕಾರಣದಿಂದಾಗಿ ಈ ರೀತಿಯಾಗಿ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ ನನಗೆ ಅಂತ ಮಂಗ್ಲಿ ಹೇಳ್ತಾ ಇರುವಂತದ್ದು. ಪ್ರತಿ ದೂರವನ್ನ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಮಂಗ್ಲಿ, ಹಾಗಾದ್ರೆ ಮಂಗ್ಲಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ, ಅರೆಸ್ಟ್ ಆಗ್ತಾರಾ? ಈಗ ವಕೀಲರ ಮೇಲೆ ಪ್ರತಿ ದೂರು ಕೂಡ ದಾಖಲಾಗಿರುವಂತದ್ದು. ಏನೆಲ್ಲ ನಿಗಮನ ತೆಗೆದುಕೊಳ್ತಾರೆ ಪೊಲೀಸ್, ಎಲ್ಲಾ ರೀತಿಯಾದಂತ ಎಲ್ಲಾ ಆಯಾಮಗಳಲ್ಲಿ ಇನ್ವೆಸ್ಟಿಗೇಷನ್ ನಡೆಸುತ್ತೆ. ಈಗ ನೋಡಿ, 150 ಜನರಿಂದ 10 ಕೋಟಿ ರೂಪಾಯಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಮೈಕ್ರೋ ಫೈನಾನ್ಸ್ಗೆ ಹಾಕ್ಸಿರುವಂಥದ್ದು. ಬಟ್ ಇದೀಗ ಆ ಮೈಕ್ರೋ ಫೈನಾನ್ಸ್ ನಲ್ಲಿ ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ. ಇದರ ಆರೋಪ ಈಗ ಮಂಗ್ಲಿ ಮೇಲೆ ಬರ್ತಾ ಇರುವಂತದ್ದು.